ಯಾರ್ದು ಬರ್ತಡೇ ಅಂಕ? ಗುರುಸ್ವಾಮಿ ಯಾವಾಗಲೂ ನಮ್ಮ ಜೊತೆ ಇರಬೇಕು, ಅವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಇವರು ಸ್ವಾಮಿಗಳು ಇದು ಮಾಡ್ತಾರಲ್ಲ ಅವರು. ಕೇಕ್ ಕಟಿಂಗ್ ದಯವಿಟ್ಟು ಟೇಬಲ್ ರೆಡಿ ಮಾಡಿ. ಯಾರು ಗುರುಸ್ವಾಮಿಗಳ ಕಡೆಯಿಂದನಾ? ಅವತ್ತು ರೋಸ್ದು ಇದು ಡಿಫ್ರೆಂಟ್ ಸೇವಂತಿಗೆ. ಆಮೇಲೆ ತುಂಬ ಇದಿತ್ತು ಕೆಳಗಡೆ ಅಂತಿತ್ತು. ಇದು ಚೆನ್ನಾಗೈತೆ ಪೇಟ ಅಲ್ವಾ? ಪೇಟ ಚೆನ್ನಾಗಿದೆ ಅಲ್ವಾ? ನಿಮ್ದು ಹೊಸ ಫೋನ್ ತೆಗೀರಿ, ಚೆನ್ನಾಗಿ ಬರಲಿ ಫೋಟೋಗಳು. ನಿಮ್ಮ ಮಗನ್ಗೆ ಹೇಳ್ಬಿಟ್ಟು ಒಂದು ಫೋಟೋ ಅದನ್ನು ತಗೋಸ್ಕೊ ಬನ್ನಿ ಅಷ್ಟೇ. ಎಲ್ಲರೂ ಕಪಲ್ಸ್ ಖರ್ಚು ಮಾಡ್ತಿದ್ರಾಗುತ್ತೆ. ನಾಗಣ್ಣ ಅವ್ರ ತಂದೆ ತಾಯಿ ಮೇಲೆ ಬರಬೇಕು, ಹಾಗೂ ಅವ್ರ ಧರ್ಮ ಪತ್ನಿಯವರು ಭರ್ತಕವ್ರ ಮೇಲೆ ಬರಬೇಕು. ಲೋಯಿ ನಂದಿನಿ ಇಬ್ರು ಬರಬೇಕು. ತಂದೆ ತಾಯಿಗೊಂಥರ ಖುಷಿ, ಸಂತೋಷ. ಆದ್ರೂ ಒಂಥರ ಅವ್ರಿಗೆ ಎಷ್ಟು ಹೆಮ್ಮೆ ಇರುತ್ತೆ ಅಲ್ವಾ ಇವಾಗ. ಫುಲ್ ಹೆಸರಂದೆ ಕೇಕ್ ಈಗ. ಒಂದು 2 ದಿನ ಕಲೆಕ್ಷನ್ ಅಷ್ಟೇ. ಡಿಪೋ ಕೊಡಬೇಡಿ ಕಲೆಕ್ಷನ್ ಬರಲ್ಲ ಬಿಡಿ, ಎಲ್ಲ ಫ್ರೀ ಟಿಕೆಟ್ ಆಗತ್ತಲ್ಲ. ಸರ್ ನೋಡಿ ಸರ್, ತಗೊಳ್ಳಿ ಫೋನ್ ಬಂತು. ಇದ್ಯಾರ್ದು? ಮಗಳೇ ಇಲ್ಲ ಅವಳೆ. ಆಯೋಜಿಸಿದ್ದಾರೆ ಇಲ್ಲಿನ ಎಲ್ಲ ಸ್ನೇಹಿತರು, ಅಣ್ಣತಮ್ಮಂದರು, ಬಂಧು ಮಿತ್ರರು. ನಾಗರಾಜ್ ಅವ್ರ ಬರ್ತ್ಡೇಗೆ ಎಲ್ಲ ಮನೆಯಲ್ಲಿ ಫ್ಯಾಮ್ಲಿ, ಅವರ ಕುಟುಂಬ ಸಮೇತವಾಗಿ ಆಗಮಿಸಿದ್ದೀರಾ. ನಿಮಗೆಲ್ಲರೂ ಭಗವಂತ ಆಯುರ ಆರೋಗ್ಯ ಕೊಡಲಿ. ಹಾಗೆ ನಾಳೆ ಶಿವರಾತ್ರಿ ಹಬ್ಬ ಇದೆ, ಹಾಗೂ ಶಿವನ ಕಡೆಯಿಂದನೂ ಒಂದು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭಗವಂತ ನಾಗರಾಜ್ ಅವ್ರಿಗೆ ಒಳ್ಳೆ ಆಯುರ ಆರೋಗ್ಯ ಕೊಡಪ್ಪ. ಈ ಲೇಔಟಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೆಯಬೇಕಾಗುತ್ತೆ. ಯಾಕಂದರೆ ವರ್ಷಕ್ಕೆ ಅಯ್ಯಪ್ಪ ಸ್ವಾಮಿ ಪೂಜೆ ನಡೀತಾ ಇರ್ತದೆ, ಗಣೇಶನ ಉತ್ಸವ ನಡೀತಾ ಇರ್ತದೆ. ಹಾಗೆ ಈ ಥರ ಬರ್ತ್ಡೇ ಕಾರ್ಯಕ್ರಮಗಳು ಇಲ್ಲೆಲ್ಲರೂ ಸೇರಿ ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಾ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಹೀಗೆ ಇರೋಣ. ಭಗವಂತ ಎಲ್ಲರಿಗೂ, ಈ ಮಕ್ಕಳು ಒಬ್ಬರಿಗೆಲ್ಲ ಬಂದು ನೋಡಿ ಒಂಥರ ಏನೋ ಒಂದು ಜಾತ್ರೆ ಥರ ಇರುತ್ತೆ, ಸಂತೋಷ. ನಮಗೆಲ್ಲರೂ ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳುತ್ತಾ, ನಾಗರಾಜ್ ಅವರಿಗೆ ಇನ್ನೂ ಒಂದ್ಸತಿ ಹೆಚ್ಚಿನ ಶಕ್ತಿ ಕೊಡಲಿ ಭಗವಂತ. ಅವ್ರ ತಂದೆ ತಾಯಿ ಆಶೀರ್ವಾದ ಅವ್ರಿಗೆ ಎಂದಿಗೂ ಇರಲಿ ಅಂತ ಕೇಳುತ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ.
ಇವು ಮಕ್ಳುಗಳೇ ಬರ್ತಾರೆ. ಮಕ್ಳು ಕೆಲ್ ಕೊಟ್ಬಿಟ್ಟು ಬಾಬು ಸರ್ ಅಲ್ಲಿಗೆ ಹೋಗ್ಬೋದು ಕೂತ್ಕೊಳಕ್ಕೆ. ಹಾ ಹಂಗೆ ಸದ್ಯ ಯಾರ ತಲೆ ಮೇಲೆ ಬೀಳ್ದೇರು ಸರ್ ಭಯ ನನಗೆ ಪಟಾಕಿ. ಇವರೆಲ್ಲರೂ ಅವ್ರ ಸ್ನೇಹಿತರುಗಳಾಗಿ ಇಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಪೂಜಾ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿದಾಗ ಸರ್ ಮಾಡೋಣ ಅಂತೇಳಿ ಮಾಡಿ ಇಲ್ಲಿ ವರ್ಷಕ್ಕೊಂದ್ಸತಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತೀವಿ. ನೀವೆಲ್ಲ ಸೇರ್ಕೊಳ್ತೀರಾ, ನೀವೆಲ್ಲ ಇಲ್ಲಿ 11 ಜನ ಸೇರ್ಕೊಂಡು ಮಾಡಬೇಕಾದ್ರೆ ಎಷ್ಟು ಖುಷಿ ಆಗ್ತಾ ಇದೆ. ದೇವ್ರಿಗೆ ಇಷ್ಟು ಮಾತ್ರ ಅವ್ರಿಗೆ ಕರುಣಿಸಿದ್ದಾನೆ ಅಂತ ಹೇಳಿದ್ರೆ ಅವ್ರ ಶ್ರಮ, ಅವ್ರ ಕಷ್ಟ. ಹಾಗಾಗಿ ಮನುಷ್ಯ ನಾವು ಏನು ತಗೊಂಡು ಹೋಗೋದಿಲ್ಲ, ಇರೋವರೆಗೂ ನೋಡಿ ಇಂಥ ಒಂದು ಒಳ್ಳೆ ಕೆಲಸ, ಒಳ್ಳೆ ಮನುಷ್ಯ ಅನ್ನೋದು ಒಂದೇ ನಮ್ಮ ಜೊತೆಲಿ ಬರೋದು. ನಮಗೆ ಬೇಕಾದಷ್ಟು ಇರ್ಬೋದು, ಏನಿದ್ರು ಏನು ತಗೊಂಡೋಗೋದಿಲ್ಲ. ಒಂದು ಒಳ್ಳೆ ಹೆಸರು, ಒಂದು ಒಳ್ಳೆ ಮನುಷ್ಯ, ಒಂದು ಉತ್ತಮವಾದ ಕೆಲಸ ಮಾಡಿದರೆ ಒಂದು ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ. ಹಾಗಾಗಿದೆ ನಾಗರಾಜ್ ಸರ್ ಈ ಲೇಔಟಲ್ಲಿ ಏನು ಉತ್ತಮವಾದ ಕೆಲಸ ಮಾಡಿದಾರೋ ಏನೋ ನನಗಂತೂ ಗೊತ್ತಿಲ್ಲ. ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಕ್ಕೆ ಬರ್ತೀನಿ, ಹೊಂಟೋಗ್ತೀನಿ, ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಆದರೆ ಅವ್ರು ನೀವು ಇಷ್ಟೊಂದು ವಿಜೃಂಭಣೆಯಿಂದ ಸ್ನೇಹಿತರುಗಳು ಒಂದು ಬರ್ತ್ಡೇ ಕಾರ್ಯಕ್ರಮ ಆಚರಣೆ ಮಾಡಿದೆ ಅಂದರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಭಗವಂತ ಅವ್ರಿಗೆಲ್ಲ ನಾಗರಾಜ್ ಸರ್ಗೆ ಫಸ್ಟ್ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನು ಇಲ್ಲಿ ಹಲವಾರು ಸೇವೆಗಳೆಲ್ಲ ಮಾಡಲಿ. ನೀವೆಲ್ಲರೂ ಇಷ್ಟೊತ್ತು ಬಂದು ಕೂತ್ಕೊಂಡು ಈ ನಾಗರಾಜ್ ಸರ್ ಬರ್ತ್ಡೇಗೆ ಬಂದಿದ್ದೀರಂದರೆ ನಿಮ್ಗೆಲ್ಲರೂ ಭಗವಂತ ನಾಳೆ ಶಿವರಾತ್ರಿ ಹಬ್ಬ, ಶಿವ ನಿಮ್ಗೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸ್ವಾಮಿ ನೀನು ತಿಂತಿದ್ದಾ?